ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ಯಾವ್ದು ವಿಡಿಯೋ ಅಂದರೆ ಲೈಕ್ ಮುಂಚೆ ಮಾಡ್ಕೊಂಡು ಬರ್ತಾ ಇದ್ನಲ್ಲ XAUSD ಹೇಗೆ ಅಪ್ರೋಚ್ ಮಾಡ್ತೀನಿ ಅಂತ ಆ ವಿಡಿಯೋ. ಓಕೆ, ಕಂಟಿನ್ಯೂಷನ್ ಪಾರ್ಟ್ಗಳು. ಓಕೆ, ಲೈಕ್ 2.0 ಪ್ಲೇ ಲಿಸ್ಟ್ ಎಲ್ಲ ಅಪ್ಡೇಟ್ ಆಗುತ್ತೆ, ಕಾಮಾಗಿ ಇರಿ. ಆ್ಯಂಡ್ ಫಂಡಿಂಗ್ ಅಕೌಂಟ್ ಗಿವ್ ಅವೇದು ಸೆಲೆಕ್ಟ್ ಆಗಿರೋರು ಎಲ್ಲರದು ಕೂಡ ಲಿಸ್ಟು ಡಿಸ್ಕಾರ್ಡಲ್ಲಿ ಅಪ್ಡೇಟ್ ಆಗುತ್ತೆ ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ. ಎಲ್ಲಾರ್ಗು ಸಪ್ರೇಟ್ ಮೆಸೇಜ್ ಹಾಕಿ ನಿಮ್ಮ ಅವೈಲೇಬಲ್ ಟೈಮನ್ನ ನೋಡಿ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ, ಯಾರಿಗೂ ಮಿಸ್ ಆಗಬಾರ್ದು. ಓಕೆ, ಸೊ ಕಾಮಾಗಿ ಪೇಷನ್ಸಿಂದ ಇರಿ. ಓಕೆ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಎಲ್ಲನೂ ಆಗುತ್ತೆ. ಫೋಕಸ್ ಆನ್ ದ ವರ್ಕ್ ವಾಟ್ ಯು ಆರ್ ಡೂಯಿಂಗ್. ಓಕೆ, ಆ್ಯಂಡ್ ತುಂಬ ಬೇಜಾರಾಗಿರುವಂಥ ವಿಷಯಗಳು ಇದ್ದಾವೆ. ಅದೆಲ್ಲನೂ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತೀನಿ ಏನೆಲ್ಲ ಅಂತಲೂ. ಓಕೆ, ಅದಕ್ಕೂ ಮುಂಚೆ ಓಕೆ ಸಿಂಪಲ್ಲು ಇವತ್ತಿನ ಟ್ರೇಡ್ಸ್ಗಳು ಎಲ್ಲೆಲ್ಲಿತ್ತು ಏನೇನು ಅದೆಲ್ಲ ಮಾತಾಡೋದು ಬೇಡ. ಓಕೆ, ಒಂದು ಟ್ರೇಡನ್ನು ನಾನು ಈ ವಿಡಿಯೋದಲ್ಲೇ ಹೇಳಿರ್ತೀನಿ. ಓಕೆ, ಸೊ ಲೈಕ್ ಹೇಗೆ ಅಪ್ರೋಚ್ ಮಾಡಬೇಕು, ಏನು ಈ ಟ್ರೇಡ್ ಬಂದಾಗ ಏನೇನು ಮಾಡಬೇಕು ಅಂತ ವಿಡಿಯೋ ನೋಡಿಕೊಂಡು ಸೊ ದೆನ್ ಯು ಪ್ಲ್ಯಾನ್. ಓಕೆ, ಸಿಂಪಲ್ಲು ಹೈಯರ್ ಟೈಮ್ ಫ್ರೇಮ್ಗೆ ಹೋಗೋಣ. ಫಸ್ಟು 1 ಅವರ್ಗೆ ಹೋಗೋಣ. ಓಕೆ, ಸಿಂಪಲ್ ನೋಡಿ ಇಲ್ಲಿ. ಓಕೆ, ಮಾರ್ಕೆಟು ಇಲ್ಲಿ ಬಂತು, ಕರೆಕ್ಟಾ? ಕರೆಕ್ಷನ್ ಆಯಿತು, ದೆನ್ ಮೇಲೋಯ್ತು. ಓಕೆ, ಇದನ್ನು ಬೀಟ್ ಮಾಡಿಲ್ಲ. ಓಕೆ, ಮೇಲ್ ಹೋಗೋದಕ್ಕೆ. ಸೊ ದಟ್ಸ್ ವೈ ಇಲ್ಲೇ ನೋಡಿ ಎಕ್ಸಾಕ್ಟ್ಲಿ ನಿಮಗೆ ಇಲ್ಲಿ ರಿಜೆಕ್ಷನ್ ಆಗಿ ಫಾಲ್ ಆಗ್ತಾ ಇದೆ. ಸೊ ನಾನು ಇಲ್ಲೇನು ಮಾಡ್ತೀನಿ ಅಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹಾಕೋತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಮಾರ್ಕೆಟ್ ಬಂದು ಈ POC ಹತ್ರನೇನೆ. ಓಕೆ, ಈ POC ಹತ್ರನೇನೆ ಸಪೋರ್ಟ್ ತೊಗೊಂಡು ಮೇಲ್ ಹೋಗಿದೆ. ಆ್ಯಂಡ್ ಅಗೇನ್ ನಿಮಗೆ ಇಲ್ಲಿ ನೋಡ್ಬೋದು. ಓಕೆ, ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ನಾನು ಇದನ್ನ ಲಿಮಿಟ್ ಇಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ವಾಲ್ಯೂಮ್ ಏರಿಯಾ ಹೈ ಇದೆ. ಈ ವಾಲ್ಯೂಮ್ ಏರಿಯಾ ಹೈನ ಬ್ರೇಕ್ ಮಾಡಿದೆ ಮಾರ್ಕೆಟ್. ಇವಾಗ ಇಲ್ಲಿಗೆ ರೀಟೆಸ್ಟ್ ಮಾಡೋದಕ್ಕೆ ಬರ್ತಾ ಇದೆ. ಕರೆಕ್ಟಾ? ಒಂದು ಪಾಯಿಂಟ್ ಅರ್ಥ ಆಯ್ತಾ? ಹೈಯರ್ ಟೈಮ್ ಫ್ರೇಮಲ್ಲಿ ನಾನು ಹೇಳ್ತಾ ಇರೋದು. ಸೊ ಇದನ್ನ ರಿಮೂವ್ ಮಾಡ್ಕೋತೀನಿ ಈಗ. ಓಕೆ, ದೆನ್ ಗೋ ವಿತ್ 5 ಮಿನಿಟ್ಸ್. ಓಕೆ, ಇಲ್ಲಿ ಇವಾಗ ನಾನು ಬೈಯಿಂಗ್ ಆಪರ್ಚುನಿಟಿನ ಹುಡುಕ್ತೀನಿ. ಯಾಕೆ ಹುಡುಕ್ತೀನಿ ಅಂದರೆ ಹೇಳಿದ್ನಲ್ಲ, 1 ಅವರಲ್ಲಿ ವಾಲ್ಯೂಮ್ ಏರಿಯಾ ಹೈನ ಬ್ರೇಕ್ ಮಾಡಿದೆ, ರೀಟೆಸ್ಟಿಗೆ ಬರ್ತಾ ಇದೆ ಒಂದು ಪಾಯಿಂಟು. ದೆನ್ ಇವಾಗ ನಾನು 5 ಮಿನಿಟ್ಸಲ್ಲೂ ಕೂಡ ನೋಡಿ, ನೀವು ಇಲ್ಲಿಂದ ಈ ಪಾಯಿಂಟಿಗೆ ಹಾಕೊಂಡ್ರೆ ಯು ಕ್ಯಾನ್ ಅಬ್ಸರ್ವ್ ಇಯರ್ ಇಲ್ಲೇ ಇದೆ ವಾಲ್ಯೂಮ್ ಏರಿಯಾ. ಲೈಕ್ ಏನಂತೀವಿ, ಲೋ ಇದ್ರ ನಿಯರ್ ಇದೆ. ಓಕೆ, ಈ ಪಾಯಿಂಟ್ಗಿಂತ ನಿಯರ್ ಇದೆ. ಬಟ್ ನಾನು ಈ ಪಾಯಿಂಟ್ನ ಯಾಕೆ ಚೂಸ್ ಮಾಡ್ತಾ ಇಲ್ಲ, ಇದನ್ನ ಯಾಕೆ ಚೂಸ್ ಮಾಡ್ತಾ ಇದ್ದೀನಿ ಅಂತಲೂ ಹೇಳ್ಬಿಡ್ತೀನಿ. ಓಕೆ, ಸೊ ರಿಮೂವ್ ಮಾಡಿ ಈಗ ನಾನು VWAPನ ನೋಡ್ತೀನಿ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ VWAP ಇಲ್ಲೇ ಇದೆ. ಸೊ ದಟ್ ಇನ್ ಕೇಸ್ ಇಲ್ಲೇನಾದ್ರು ನನಗೆ ಸಪೋರ್ಟ್ ಸಿಕ್ಕಿದ್ರೆ ಕನ್ಫರ್ಮೇಷನ್ ಜಾಸ್ತಿ ಆಗುತ್ತೆ ಒಂದು. ಆಮೇಲೆ ಇನ್ನೊಂದು ನೋಡಿ, ನಿಮ್ಗೆ ಇಲ್ಲೇ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ಇಂಥ ಒಂದು ಸ್ಟ್ರಾಂಗ್ ಡಿಮ್ಯಾಂಡ್ ಝೋನ್ ಹತ್ರ ಮಾರ್ಕೆಟ್ ಬ್ರೇಕ್ ಆಗಿ ರೀಟೆಸ್ಟ್ ಮಾಡೋದಕ್ಕೆ ಬರ್ತಾ ಇದೆ. ಸೊ ಸ್ಟ್ರಾಂಗ್ ಇರುತ್ತೆ ಈ ಲೆವೆಲ್. ಇನ್ನೊಂದು ಟ್ರೇಡಿಂಗ್ ಲೆಜೆಂಡ್ನ ನೋಡಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಟ್ರೇಡಿಂಗ್ ಲೆಜೆಂಡ್ ಕೂಡ ಇಲ್ಲೇ ಇದೆ. ಸೊ ನಮಗೆ ಎಂಟ್ರಿ ಇಲ್ಲಿ ಸಿಗುತ್ತೆ. ಇನ್ ಕೇಸ್ ಬಂದು ಇಲ್ಲೇನಾದ್ರು ನಮಗೆ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆರ್ ಹ್ಯಾಮರ್ ಕ್ಯಾಂಡಲ್, ಹ್ಯಾಮರ್ ಆದರೆ ನಾನು ಅಷ್ಟು ಟ್ರೇಡ್ ತೊಗೊಳ್ಳಲ್ಲ. ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆದರೆ ತೊಗೋತೀನಿ. ಇನ್ ಕೇಸ್ ಏನಾದ್ರು ಇಲ್ಲೇ ಕನ್ಸಾಲಿಡೇಟ್ ಆಗಿ ವಿತ್ EMA ಬ್ರೇಕ್ ಆದರೆ ಟ್ರೇಡ್ನ ಪ್ಲಾನ್ ಮಾಡ್ತೀನಿ. ಬೊಲಿಂಜರ್ ಬ್ಯಾಂಡ್ ಸ್ವೀಪಿಗೆ ಪ್ಲಾನ್ ಮಾಡ್ತೀನಿ. ಇಲ್ಲಾಂದರೆ ಸ್ಟ್ರಾಂಗ್ ಸಪೋರ್ಟ್ ಆಗಬೇಕು ಅಂದರೆ ಲೈಕ್ ಹ್ಯಾಮರ್ ಕ್ಯಾಂಡಲ್ ಬಂತು ಅಂದಾಗ ನಾನು ಪ್ರೀವಿಯಸ್ 5 ಕ್ಯಾಂಡಲ್ಸ್ನ ನೋಡ್ತೀನಿ. ನಾನು ಅದನ್ನು ಕ್ಯಾಂಡಲ್ನ ಹೇಗೆ ರೀಡ್ ಮಾಡಬೇಕು ಅನ್ನೋ ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಥರ ನೋಡಿ ಟ್ರೇಡ್ನ ಪ್ಲಾನ್ ಮಾಡ್ತೀನಿ. ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ನೋಡಿ ಇಲ್ಲೇ ನಿಯರ್ ಇರೋದ್ರಿಂದ. ಓಕೆನಾ? ಇನ್ ಕೇಸ್ ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂದರೆ, ಈಗ ರೆಡ್ ಕ್ಯಾಂಡಲ್ ಬಂದು ಬ್ರೇಕ್ ಮಾಡಿ ಹೋಯ್ತು ಅಂದರೆ ಅಗೇನ್ ಯು ಕ್ಯಾನ್ ಸಿ ಹೀಗೆ ಬಂದು ಇದನ್ನ ರಿಜೆಕ್ಟ್ ಮಾಡಿ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇವಾಗ ಬ್ರೇಕ್ ಮಾಡ್ಕೊಂಡು ಬಂತು ಅಂದ್ಕೊಳ್ಳಿ. ಬ್ರೇಕ್ ಆಗಿ ಬಂತು ಅಂದಾಗ ಇನ್ ಕೇಸ್ ಹಿಂಗೆ ಬಂದು ವಿತ್ EMA ಬ್ರೇಕ್ ಏನಾದ್ರು ಆಯಿತು ಅಂದರೆ ಅವಾಗ ಸೇಮ್ ಟ್ರೇಡ್ ಸೆಟಪ್. ಆರ್ ಎಲ್ಸ್ ವಿತ್ EMA ಬ್ರೇಕ್ ಆಗದಲ್ಲೇ ರಿಜೆಕ್ಟ್ ಆಯಿತು, ಇಲ್ಲಿ ವಿತ್ EMA ಜೊತೆಗೆ ಇಲ್ಲಿ ಲೆವೆಲ್ ರಿಜೆಕ್ಟ್ ಆಯಿತು ಅಂದರೆ ದೆನ್ ಸೇಮ್ ಡೌನ್ ಸೈಡ್ ಟ್ರೇಡ್ನ ಪ್ಲಾನ್ ಮಾಡ್ಕೊತೀನಿ. ಆ್ಯಂಡ್ ಇನ್ ಕೇಸ್ 50 EMAನ ನೋಡ್ಕೊಳ್ಳಿ, 50 EMA ಮೇಲಿದೆ. ಸೊ ಯೂಸ್ಲೆಸ್ ನಮಗೆ. ಓಕೆನಾ? ಸೊ ಅದೇನು ನಮಗೆ ನೀಡ್ ಇರೋದಿಲ್ಲ. ಹೋಪ್ ಗೈಸ್ ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ಓಕೆ, ಹೋಪ್ ಇದೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇವಾಗ ಯಾವ್ದಾದ್ರು ಒಂದು ರ್ಯಾಂಡಮ್ ಡೇಟ್ ತೊಗೊಳ್ಳೋಣ. ದೆನ್ ಓಕೆ, ಸೊ ಯಾವ ಡೇಟ್ ತೊಗೊಳ್ಳೋಣ? ಮಾರ್ಚ್ 19 ತೊಗೊಳ್ಳೋಣವಾ? ಓಕೆ, ಮಾರ್ಚ್ 19 ತೊಗೊಂಡಿದ್ದೀನಿ ರಿಪ್ಲೈ ಯೂಸ್ ಮಾಡಿಕೊಂಡು. ಓಕೆ, ಸೊ ಇದು ಮಾರ್ಚ್ 18, ಮಾರ್ಚ್ 19 6:30. ಓಕೆ, ಸೊ 6:30ಇಂದ ನಾವು ಟ್ರೇಡ್ನ ಪ್ಲಾನ್ ಮಾಡ್ತೀವಿ ಅಂದ್ಕೊಳ್ಳೋಣ. ಸೊ ಸಿಂಪಲ್, ಇವಾಗ ಹೋಗಿ ಹೈಯರ್ ಟೈಮ್ ಫ್ರೇಮ್ ಹೋಗಿ 1 ಅವರ್ಗೆ ಹೋಗಿ ಸೇಮ್ ಇವಾಗ ಹೇಗೆ ನಿಮಗೆ ಅನಲೈಸ್ ಮಾಡಿ ತೋರಿಸಿದ್ನಲ್ಲ ಹಾಗೇ ತೋರಿಸ್ತೀನಿ ನೋಡಿ. ಓಕೆ,
ಸೊ ಹೈಯರ್ ಟೈಮ್ ಫ್ರೇಮಲ್ಲಿ ಇರೋದ್ರಿಂದ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಮಾರ್ಕೆಟಿನಿಂದ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ, ಓಕೆ, ಬಟ್ ಬ್ರೇಕ್ ಆಗಿ ರೀಟೆಸ್ಟ್ ಮಾಡ್ತಾ ಇದೆ. ದೆನ್ ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ, ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ, ಓಕೆ. ಈ ಎರಡು ಇಂಪಾರ್ಟೆಂಟ್ ಲೆವೆಲ್. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ಕೋತೀನಿ. ಮಾರ್ಕೆಟ್ ಇವಾಗ ನೋಡಿ ರೈಸ್ ಆಯಿತು, ದೆನ್ ಅಗೇನ್ ಬಂತು, ಕನ್ಸಾಲಿಡೇಟ್ ಆಯಿತು, ಫಾಲ್ ಆಗ್ತಾ ಇದೆ. ಫಾಲ್ ಆಯಿತು, ಕರೆಕ್ಷನ್, ಫಾಲ್, ಕರೆಕ್ಷನ್, ಇಲ್ಲಿಗೆ ಬಂದಿದೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ನಮಗೆ ಇಲ್ಲಿಂದ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಓಕೆ. ದೇರ್ ಮೇ ಬಿ ಚಾನ್ಸ್ ಬ್ರೇಕ್ ಆಗಿ ಮೇಲೂ ಹೋಗ್ಬೋದು, ಫಾಲೋ ಆಗ್ಬೋದು. ಸೊ ನಮ್ಗೆ ಇವಾಗ ಈ ಒಂದು ಫಾಲಿಗೆ ನಾನು ವಾಲ್ಯೂಮ್ ಪ್ರೊಫೈಲ್ ಹಾಕ್ಕೊಂಡ್ರೆ ನನಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗೋದಿಲ್ಲ. ಸೊ ದಟ್ಸ್ ವೈ ಏನು ಮಾಡ್ತೀನಿ ಅಂದರೆ ಈ ಒಂದು ರೈಸ್ ಏನಿದೆಯಲ್ಲ ಇದಕ್ಕೆ ವಾಲ್ಯೂಮ್ ಪ್ರೊಫೈಲ್ ಹಾಕೋತೀನಿ, ಓಕೆ. ಈ ಲೆವೆಲ್ಗಳ ಹತ್ರ ಎಲ್ಲಿ ನಿಯರ್, ಓಕೆ, ನಿಯರ್ ಎಲ್ಲಿ ನನಗೆ ವಾಲ್ಯೂಮ್ ಏರಿಯಾ ಹೈ ಲೋ ಇವೆಲ್ಲ ಸಿಗುತ್ತೆ ಅಂತ ನೋಡ್ತೀನಿ. ಫಾರ್ ಎಕ್ಸಾಂಪಲ್, ಓಕೆ, ಸೊ ಇಲ್ಲೇ ನೋಡಿ, ಸೊ ಐ ವಿಲ್ ಎಕ್ಸ್ಪ್ಲೈನ್ ನೀವು ಹೇಗೆ ಅಂತ, ಓಕೆ. ಇಲ್ಲಿಂದ ಇಲ್ಲಿಗೆ ಕರೆಕ್ಟಾ, ಓಕೆ, ಹಾಕೊಂಡಿದ್ದೀನಿ, ಓಕೆ. ಸೊ ಇಂಟರ್ನೆಟ್ ಕನೆಕ್ಷನ್ ಸ್ವಲ್ಪ ಇಶ್ಯೂಸ್ ಇದೆ, ಅಡ್ಜಸ್ಟ್ ಮಾಡಿ ಅಂತ ಹೇಳ್ಕೋತಾ, ತಲೆಗಿರ ಗಿರ ಗಿರ, ತಲೆಗಿರ ಗಿರ ಗಿರ, ತಲೆಗಿರ ಗಿರ ಗಿರ, ತಲೆಗಿರ ಗಿರ ಗಿರ. ಬನ್ನಿ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿದೆ ಕರೆಕ್ಟಾ. ಸೊ ಈ ಲೆವೆಲ್ನಿಂದ ದೇರ್ ಮೇ ಬಿ ಚಾನ್ಸ್ ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಒಂದು. ಆ್ಯಂಡ್ ನಿಮಗೆ ಇನ್ನೊಂದು ಕಾಣಿಸ್ತಾ ಇರೋದು ಈ ಲೆವೆಲ್ಸ್ಗಳು, ಓಕೆ, ಈ ಲೆವೆಲ್ಸ್ಗಳು, ಓಕೆನಾ. ಸೊ ಈ ಲೆವೆಲ್ ಏನು ನಮಗೆ ನೀಡ್ ಇರಲ್ಲ, ನಾನು ರಿಮೂವ್ ಮಾಡ್ಕೋತೀನಿ, ಓಕೆ. ಸೊ ಆಗಲೇ ನಾನು ಮ್ಯಾನ್ಯುಯಲಿ ಮಾರ್ಕ್ ಮಾಡ್ಕೊಂಡಲ್ಲ, ಆ ಮ್ಯಾನ್ಯುಯಲಿ ಮಾರ್ಕ್ ಮಾಡ್ಕೊಂಡಿರೋಂಥ ಲೆವೆಲ್ಸ್ಗಳು ಎಷ್ಟು ಕರೆಕ್ಟ್ ಇದೆ ಅಂತ ನಮ್ಗೆ ಇದು ತೋರಿಸ್ತಾ ಇದೆ. ಸೊ ನನಗೆ ಗೊತ್ತಾಯ್ತು ಈಗ ನಾನು ಮ್ಯಾನ್ಯುಯಲಿ ಮಾರ್ಕ್ ಮಾಡಿರೋಂಥ ಲೆವೆಲ್ಸ್ಗಳಲ್ಲಿ ಈ ಕೆಳಗಡೆ ಏನು ಇಟ್ಕೊಂಡಿದ್ದೀನಲ್ಲ ಲೆವೆಲ್ಲು, ಆ ಲೆವೆಲ್ ಪ್ರಾಪರ್ ಆಗಿರುತ್ತೆ ಅಂತ. ಸೊ ಇದೇ ಹೇಳೋದು ವಾಲ್ಯೂಮ್ ಪ್ರೊಫೈಲ್, ಓಕೆ. ನೀವು ಮಾರ್ಕ್ ಮಾಡ್ಕೊಳ್ಳುವಂಥ ಲೆವೆಲ್ಗಳು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೀವು ಗೊತ್ತಾಗುತ್ತೆ. ಅಂದರೆ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ಗಳು, ಸಪ್ಲೈ ಡಿಮ್ಯಾಂಡ್ ಏನೇನು ಇರುತ್ತಲ್ಲ ಇವೆಲ್ಲ ಕೂಡ ಕರೆಕ್ಟ್ ಇದೆಯಾ ರಾಂಗ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಸೊ ಇವಾಗ ನೋಡಿ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಸೊ ಇಲ್ಲಿ ಈ ಝೋನು ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ಈ ಝೋನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ದೆನ್ ಈ ಝೋನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬೈ ಮಾಡೋದಕ್ಕೆ. ಆ್ಯಂಡ್ ಈ ಝೋನಿಗೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ನಾನು ರೆಕ್ಟ್ಯಾಂಗ್ಯುಲರ್ ಹಾಕೊಂಡ್ಬಿಡ್ತೀನಿ, ಓಕೆನಾ. ಸೊ ರೆಕ್ಟ್ಯಾಂಗ್ಯುಲರ್ ಹಾಕೋತೀನಿ, ಅಬ್ಸರ್ವ್ ಮಾಡಿ, ಸೊ ದಟ್ ಈಸಿಯಾಗಿ ಗೊತ್ತಾಗುತ್ತೆ, ಓಕೆನಾ. ಸೊ ಇದನ್ನು ರಿಮೂವ್ ಮಾಡ್ಕೋತೀನಿ, ಓಕೆ. ದೆನ್ ಐ ಶಿಫ್ಟ್ ಟು 5 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಯಾವ್ದು ಬೇಕಾದ್ರು, ಓಕೆ. ಸೊ 5 ಮಿನಿಟ್ಸ್ ನೋಡೋಣ, ಓಕೆ. ಸೊ ದೇರ್ ಮೇ ಬಿ ಚಾನ್ಸ್ ರಿಜೆಕ್ಟ್ ಆಗಿ ಫಾಲೋ ಆದ್ರೂ ಚಾನ್ಸ್ ಇರುತ್ತೆ, ಇಲ್ಲಿ ಸಪೋರ್ಟ್ ತೊಗೊಂಡ್ರೆ. ಬಟ್ ಈ ಮಿಡಲ್ ಬಿಡೋದಕ್ಕಾಗುತ್ತಾ, ಟ್ರೇಡ್ ಮಾಡಬೇಕಲ್ವ. ಸೊ ಇಲ್ಲಿ ನೋಡಿ ಫಾಲ್ ಆಗಿ ದೆನ್ ರೈಸ್ ಆಗಿ ರೀಟ್ರೇಸ್ ಆಗ್ತಾ ಇದೆ. ಸೊ ನಾನು ಇಲ್ಲಿಂದ ಇಲ್ಲಿಗೆ ವಾಲ್ಯೂಮ್ ಪ್ರೊಫೈಲ್ನ ಯೂಸ್ ಮಾಡ್ಕೋತೀನಿ, ಓಕೆ. ಯು ಕ್ಯಾನ್ ಅಬ್ಸರ್ವ್ ಇಯರ್ ಇಲ್ಲಿ ಇಲ್ಲಿ ಇಲ್ಲಿ, ಓಕೆ. ಸೊ ನನಗೆ ಇವಾಗ ಈ ಪಿ ಒ ಸಿಗಳನ್ನ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಇನ್ ಕೇಸ್ ಪಿ ಒ ಸಿನ ರಿಜೆಕ್ಟ್ ಮಾಡಿನೂ ಬೀಳ್ಬೋದು, ಓಕೆ. ಬಟ್ ಲೆಟ್ಸ್ ಸಿ, ನೋಡೋಣ ಆ ಲೆವೆಲ್ ಹತ್ರ ಹೇಗೆ ರಿಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅನ್ನೋದನ್ನ ನೋಡೋಣ. ಬೇರೆ ಏನಾದ್ರು ಕನ್ಫರ್ಮೇಷನ್ ಇದೆಯಾ ನೋಡೋಣ, ಸೊ ದಟ್ ಈಸಿ ಆಗುತ್ತೆ, ಓಕೆ. ಸೊ 1x ಅಲ್ಲಿದೆ, 5x ಹಾಕೋತೀನಿ, ಓಕೆ. ಸಿ ದಿಸ್, ಓಕೆ. ಇವಾಗ ನೋಡಿ ಮಾರ್ಕೆಟು ಪಿ ಒ ಸಿ ಹತ್ರ ಬಂದು ಯು ಕ್ಯಾನ್ ಅಬ್ಸರ್ವ್ ಇಯರ್ ಬ್ರೇಕ್ ಮಾಡೋದಕ್ಕೆ ನೋಡಿದೆ, ಫೇಲ್ ಆಗಿದೆ, ಕರೆಕ್ಟಾ. ಬೊಲಿಂಜರ್ ಬ್ಯಾಂಡ್ ನೋಡೋಣ, ಓಕೆ. ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ, ಬಟ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಟ್ರೆಂಡ್ ಡೌನ್ ಸೈಡ್ ಇದೆ, ಓಕೆ. ಇಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರೋದ್ರಿಂದ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು, ಕ್ಯಾಂಡಲ್ ಲೋ ಅಲ್ಲಿ ವಿಕ್ ಇದೆ. ಸೊ ಇಲ್ಲಿ ಒಂದು ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು, ಯಾಕಂದ್ರೆ ನೀವು ವಿತ್ ದ ಟ್ರೆಂಡ್ ಹೋಗ್ತಿದ್ದೀರಾ, ಏನು ಇಶ್ಯೂಸ್ ಇರೋದಿಲ್ಲ. ಪಿ ಒ ಸಿನ ರೀಟೆಸ್ಟ್ ಮಾಡಿದೆ, ಇಶ್ಯೂಸ್ ಇಲ್ಲ. ಬಟ್ 20 MA 50 MA ಯಾವುದೂ ಕೂಡ ಸಪೋರ್ಟ್ ತಗೋತಾ ಇಲ್ಲ, ಎಲ್ಲ ಕೆಳಗಡೆ ಇರೋದ್ರಿಂದ. ಸೊ ಇಲ್ಲಿ ನೀವು ಏನು ಪ್ಲಾನ್ ಮಾಡಬೇಕು ಅಂದರೆ, ಓಕೆ. ಸೊ ಶಾರ್ಟ್ ಪೊಸಿಷನ್ ಪ್ಲಾನ್ ಮಾಡ್ತೀರಾ, ಓಕೆ. ಎಸ್ ಎಲ್ನ ಸ್ಟ್ರಿಕ್ಟಾಗಿ ಇಲ್ಲೇ ಇಡಬೇಕು, ಓಕೆ. ಎಸ್ ಎಲ್ನ ಸ್ಟ್ರಿಕ್ಟಾಗಿ ಇಲ್ಲಿ ಇಡಬೇಕು. ಇದಕ್ಕಿಂತ ಒಂದು ಚೂರು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಫಿಬ್ ರೀಟ್ರೇಸ್ಮೆಂಟ್ ಹಾಕೊಂಡು ನೋಡಿ, ಟ್ರೇಡ್ ಏನಂತೀವಿ ಇದನ್ನು ಸೆಟ್ ಮಾಡೋದಕ್ಕೆ ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೊಂಡು ನೋಡಿ, ಓಕೆ. ಯು ಕ್ಯಾನ್ ಸಿ ಹಿಯರ್, ಓಕೆ. ಇದು 1 ಫಸ್ಟು, ಇದು 2,
ಓಕೆ, ಇಲ್ಲಿ ತನಕ ಕಂಪ್ಲೀಟ್ ಆದರೆ ಮಾತ್ರ ಈ ಒಂದು ಟ್ರೆಂಡ್ ಮುಗ್ದಂಗೆ. ಓಕೆನಾ, ದಟ್ಸ್ ವೈ ನೋಡೋಣ. ಹಿಟ್ ಆಗಲಿಲ್ಲ, ಜಸ್ಟ್ ಮಿಸ್. ಸಿ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ದೇರ್ ಮೇ ಬಿ ಚಾನ್ಸ್ ಇವೆಲ್ಲನೂ ಕೂಡ ಇಲ್ಲಿ ನೋಡಿ ವಾಲ್ಯೂಮ್ ಏರಿಯಾ ಲೋ ಹತ್ರ ಬಂದಿರೋದ್ರಿಂದ ದೇರ್ ಮೇ ಬಿ ಚಾನ್ಸ್ ಏನು ಸಪೋರ್ಟ್ ತೊಗೊಂಡು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಬ್ರೇಕ್ ಇವನಿಗೆ ತಂದು ಬಿಡಬೇಕು. ಬಂತು, ನೋಡಿ. ಸೊ ಈಗ ಕಂಪ್ಲೀಟ್ ಆಯಿತು. ಓಕೆ, ಯು ಕ್ಯಾನ್ ಚೆಕ್ ಹಿಯರ್. ಇಲ್ಲಿಂದ ನೀವು ಬೈ ಸೈಡ್ ಟ್ರೇಡ್ಸ್ಗಳನ್ನ ಪ್ಲಾನ್ ಮಾಡ್ಕೊಳ್ಬೋದು. ಓಕೆ, ಬರಲಿಲ್ಲ. ಇದು ಯಾವುದೋ ಹೆವಿ ನೋಡಿ, ಅದೇ ಲೆವೆಲ್ನ ರೀಟೆಸ್ಟ್ ಮಾಡ್ತಾ ಇದೆ. ನೋಡಿ, ಅದೇ ಲೆವೆಲ್ನ ಎಕ್ಸಾಕ್ಟ್ಲಿ ರೀಟೆಸ್ಟ್ ಮಾಡ್ತಾ ಇದೆ. ಬ್ರೇಕ್ ಇವಾಗ ಆಯ್ತು ನೋಡಿ. ಈ ಬ್ರೇಕ್ ಆದಾಗ ಯು ವಿಲ್ ಟೇಕ್ ಎ ಟ್ರೇಡ್ ಅಟ್ ರೀಟೆಸ್ಟ್. ಓಕೆನಾ, ಸಿಂಪಲ್. ಹೋಪ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಓಕೆ, ಟ್ರೇಡದು ಲಾಜಿಕ್ಕು ಎಲ್ಲಾನು ಕೂಡ. ಓಕೆ, ಸೊ ಇಷ್ಟು ಸಿಂಪಲ್ ಹೈಯರ್ ಟೈಮ್ ಫ್ರೇಮ್ ಅನಲೈಸ್ ಮಾಡಿ ಪ್ಲಾನ್ ಮಾಡೋದು. ಓಕೆ, ಹೋಪ್ ಈ ಒಂದು ಸೆಟಪ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗಿದೆ. ಎವ್ರಿ ಡೇ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದೇನಂದ್ರೆ, ನಾನು ಟ್ರೇಡಿಂಗ್ ಲೆಜೆಂಡ್ ನೋಡೋದೇ ಮಿಸ್ ಮಾಡ್ಕೊಂಡೆ. ಓಕೆ, ಯು ಕ್ಯಾನ್ ಸಿ ಇಯರ್ ಇಲ್ಲಿ ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ ಕೂಡ ಇದೆ ನೋಡಿ. ಎಲ್ಲ ಒಂದೇ ಕಡೆ ಮರ್ಜ್ ಆಗ್ತಾ ಇದಾವೆ. ಓಕೆ, CPR ಗಿಪಿಆರ್ ಏನಾದ್ರು ಇತ್ತ, ಪಿವೋಟ್ ಏನಾದ್ರು ಇತ್ತ ನೋಡೋಣ. ಸಿ ಪಿವೋಟು ಇತ್ತು, R2. ಸಿ R2 ಇಲ್ಲೇ ಇತ್ತು. ಸೂಪರ್. ಓಕೆ, ವಿವ್ಯಾಪ್ ಏನಾದ್ರು ಇತ್ತ, ವಿವ್ಯಾಪ್ ಎಲ್ಲ ಸಿ ಎಲ್ಲ ಇಲ್ಲೇ ಇತ್ತು, ಎಲ್ಲ ಇಲ್ಲೇ ಮರ್ಜ್ ಆಗಿತ್ತು. ಓಕೆ, ಕನ್ಫರ್ಮೇಶನ್ಸ್ ಹೆವಿ ಅದೆಲ್ಲ. ಓಕೆ, ಹೋಪ್ ಗೈಸ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದ್ರದ್ದು ಬಿಡೋಣ. ಓಕೆ, ಸೊ ಲೀವ್. ಓಕೆ, ಇದೆಲ್ಲಿಗೆ ಬಂತು ನೋಡೋಣ. ಸೊ ಇನ್ನ ಇಲ್ಲೇ ಅದ. ಲೆಟ್ಸ್ ಸಿ. ಸೊ ಕಂಟ್ರೋಲ್ Z. ಯಾವ ಲೈನ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ. ಓಕೆ ಗೈಸ್, ಹೋಪ್ ಇದೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಈ ಟ್ರೇಡ್ನ ಅಬ್ಸರ್ವ್ ಮಾಡಿ ತಗೊಳ್ಳೋದಾರೆ ತಗೊಳ್ಳಿ, ಅನಲೈಸ್ ಮಾಡಿ. ಓಕೆನಾ, ಸೊ ಇದು ಮುಗೀತು. ಇವಾಗ ಲೆಟ್ಸ್ ಕಮ್ ಟು ದಿಸ್ ಪಾಯಿಂಟ್. ಓಕೆ, ಸಿ ಲಿಟ್ರಲಿ ಬೇಜಾರಾಗೋದು ಏನು ಅಂದರೆ, ಸೊ ನಾನು ಇವಾಗ ಕ್ರೋಮ್ ಓಪನ್ ಮಾಡ್ತೀನಿ. ಓಕೆ, ತುಂಬ ಬೇಜಾರಾಯಿತು ನನಗೆ ಇವತ್ತು ಇದನ್ನು ನೋಡಿ ಕೂಡ. ಲೈಕ್ ಹೇಗೆ ರಿಯಾಕ್ಟ್ ಮಾಡ್ಬೇಕಂತನೂ ನನಗೆ ಗೊತ್ತಾಗಲಿಲ್ಲ. ಓಕೆ, ಟು ಬಿ ಫ್ರ್ಯಾಂಕ್, ನಿಜ ಹೇಳ್ಬಿಡ್ತೀನಿ. ಯಾಕೆ ಅಂದರೆ ಸಿ ದಿಸ್ ವಿ ಆರ್ ಅಪ್ ಟು 260% ಅಲ್ಲಿದ್ದೀವಿ. ಓಕೆ, ಓಕೆ, ಯು ಕ್ಯಾನ್ ಅಬ್ಸರ್ವ್ ಇಯರ್. ಇಲ್ಲಿ ನಮ್ಮ ಟೋಟಲ್ ಪ್ರಾಫಿಟ್ ಎಷ್ಟಾಗಿದೆ, $30 ಇರೋದು ನೋಡಿ. ಇಟ್ ಹ್ಯಾಸ್ ಕನ್ವರ್ಟೆಡ್ ಟು $108. ಇನ್ನು ಬ್ಯಾಕ್ ಎಂಡಲ್ಲೆಲ್ಲ ರನ್ ಮಾಡೋರು 1 2 ಈ ಥರ ಎಲ್ಲ ಹೋಗಿರ್ತೀವಿ. ಓಕೆ, ಸಿ ಇದೊಂದು ಏನಂತೀವಿ, ಅಂಡ್ ಇವತ್ತಿನ ಟ್ರೇಡ್ದು ಪ್ರಾಫಿಟ್ಟು ಇಲ್ಲೇ ಬರ್ತಾ ಇದೆ. ಸಿ ನಂಗೆ ಬೇಜಾರಾಗಿದ್ದು ಒಂದೇನೆ, ಏನು ಅಂದರೆ ಲಿಟ್ರಲಿ ಎಷ್ಟು ಜನ ಬ್ರೋ ಯೂಸ್ ಮಾಡ್ಬೇಕಂತ ಬಂದರು. ಲಿಟ್ರಲಿ ನಮಗೆ ಕಮ್ಮಿ ಜನ ಬಂದಷ್ಟು ಕೂಡ ಖುಷಿನೇನೆ. ಜಾಸ್ತಿ ಜನ ಬೇಡ ಅಂತ ನಾನು ಅನ್ಕೋತೀನಿ. ಯಾಕೆಂದ್ರೆ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಬಟ್ ಇಲ್ಲಿ ಯಾರ್ಯಾರು ಬಂದ್ರು ಬ್ರೋ ಅಂತ ಎಲ್ಲಾರ್ಗೂ ಡೆಲಿವರ್ ಮಾಡಿದೀವಿ. ಲಿಟ್ರಲಿ 300 ಜನ ಏನೋ ಇನ್ಸ್ಟಾಲ್ ಮಾಡಿಸ್ಕೊಂಡು 150 ಜನ ಮಾತ್ರ ರನ್ ಮಾಡ್ತಾ ಇದ್ದಾರೆ. ಇನ್ನು 150 ಜನ ರನ್ ಮಾಡ್ತಾ ಇಲ್ಲ. ರನ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ರನ್ ಮಾಡೋದಕ್ಕೆ ಏನೆಲ್ಲ ಇಶ್ಯೂಸ್ ಇರ್ಬೋದು, ಬಟ್ ಅಟ್ಲೀಸ್ಟ್ ಟೀಮ್ ಅವ್ರಿಗೆ ಹೇಳಿ, ಸೊ ದಟ್ ನಿಮ್ಮ ಜಾಗದಲ್ಲಿ ಬೇರೆಯವ್ರನ್ನ ತಂದಾರು ಆಗ್ತಾರೆ. ಯಾರ್ಯಾರು ಕಾಯ್ತಾ ಇದ್ದಾರೆ ಅವ್ರುಗಳಾರು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಕೊಳ್ಳೋ ಥರ ಮಾಡ್ತಾರೆ. ಓಕೆ, ಸೊ ನೀವು ಇನ್ಸ್ಟಾಲ್ ಮಾಡಿಕೊಂಡು ಯೂಸೇ ಮಾಡ್ತಾ ಇಲ್ಲ ಅಂದರೆ ದೆನ್ ಅದು ಯೂಸ್ಲೆಸ್. ಓಕೆನಾ, ಯು ಆಲ್ರೆಡಿ ಮಿಸ್ಡ್. ಈ ಆಪರ್ಚುನಿಟಿ ಮಿಸ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಇದೇ ಥರ ಪ್ರಾಫಿಟ್ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಯು ಆಲ್ರೆಡಿ ಮಿಸ್ಡ್. $100 ಅಂದರೆ 260% ಅಂದರೆ ಲೆಕ್ಕ ಹಾಕೊಳ್ಳಿ. ಕ್ಯಾಪಿಟಲ್ ಆಲ್ರೆಡಿ 3 ಪಟ್ಟಾಗಿದೆ. ಓಕೆ, ನೀವು ಎಷ್ಟು ಕ್ಯಾಪಿಟಲ್ ಹಾಕೊಂಡು ಬಂದಿರ್ತೀರೋ ಅದ್ರ 3 ಪಟ್ಟಾಗಿರುತ್ತೆ. ಮಿಸ್ ಆಯ್ತಾ? ಇನ್ನೇನು ಬಂತು ಇನ್ಸ್ಟಾಲ್ ಮಾಡಿಕೊಂಡು? ಸುಮ್ಮನೆ ನಾವು ಕೈಯಿಂದ ದುಡ್ಡು ಹಾಕ್ತಾ ಇದ್ದೀವಿ. ಅದಕ್ಕೇನೆ ನೋಡಿ ಯಾಕೆ ಎಲ್ಲರೂ ಕೂಡ
ಇಯರ್ಲಿ 50,000 60,000 ತಗೋತಾ. ನಾನು ಮುಂಚೆ ಬೈತಾ ಇದ್ದೆ ಅವ್ರುಗಳಿಗೆಲ್ಲ, ನನ್ನ ಮಕ್ಕಳು ದುಡ್ಡು ಕಿತ್ಕೋತಾ ಇದ್ದಾರೆ ಅಂತ. ಬಟ್ ನೀವು ಈ ಥರ ಮಾಡ್ತೀರಾ ಅಂತಲೇ ಅವ್ರು ಆ ಥರ ಮಾಡೋದು. ಲಿಟ್ರಲಿ ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ಮೇ ಅಲ್ಲ. ಬಟ್ ಹೇಳಿ, ಓಕೆ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬೇರೆಯವರಾದ್ರು, ಓಕೆ ಬೇರೆಯವರು ಯಾರೆಲ್ಲ ನೀಡಿದೆ ಅವ್ರು ಪಾಪ ಕಾಯ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಲಿಟ್ರಲಿ ಇನ್ಸ್ಟಾಲ್ ಮಾಡಿಸೋದಕ್ಕೆ ಆಗ್ತಾನೂ ಇಲ್ಲ. ನಿಮ್ಗೆ ಆ VPS ಅದನ್ನೆಲ್ಲಾನು ಹೇಳಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್. ಅಟ್ಲೀಸ್ಟ್ ನೀವು 150 ಜನ ಯಾರು ಯೂಸ್ ಮಾಡ್ತಾ ಇಲ್ಲ, ನೀವು ಇಲ್ಲ ಬ್ರೋ ಯೂಸ್ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ಹೊಸಬ್ರಾರು ಬಂದು ಯೂಸ್ ಮಾಡ್ಕೋತಾರೆ, ಕಾಯ್ತಾ ಇರೋರಾದ್ರು. ನೀವು ಆಪರ್ಚುನಿಟಿ ಕಿತ್ಕೊಂಡಂಗೆ ಆಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟಂತ ಜನಕ್ಕೆ ಇನ್ಸ್ಟಾಲ್ ಮಾಡ್ಸೋಕ್ಕಾಗುತ್ತೆ ಹೇಳಿ? ನಮ್ಮ ಕೈಯಲ್ಲಿ, ನಾನು ಮುಂಚೆನೇ ಹೇಳಿದ್ದೇನೆ, ಹ್ಯಾಂಡಲ್ ಮಾಡೋಕ್ಕಾದ್ರೂ 500 ಜನನ ಹ್ಯಾಂಡಲ್ ಮಾಡ್ಬೋದು. ಅದ್ರ ಮೇಲೆ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ ಅಂತ ನಿಮಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲಾನು ಕೂಡ. ಬಟ್ ನೀವಿಲ್ಲಿ ಯೂಸೇ ಮಾಡ್ತಾ ಇಲ್ಲ, ಈ ಥರ ಆಪರ್ಚುನಿಟಿ ಕಳ್ಕೊತಾ ಇದ್ದೀರಂದ್ರೆ ಬೇರೆಯವರಿಗೆ ಆಪರ್ಚುನಿಟಿ ಕೊಡಿ. ಓಕೆ ಅಟ್ಲೀಸ್ಟ್ ಅದನ್ನು ಹೋಗಿ ಹೇಳಿ ಗೈಸ್, ಅಂದರೆ ಲೈಕ್ ಬ್ರೋ ಇಲ್ಲ ಯೂಸ್ ಮಾಡಲ್ಲ ನಾನು ಅಂದರೆ ಬೇರೆಯವರು ಯೂಸ್ ಮಾಡೋಕ್ಕೆ ಕಾಯ್ತಾ ಇರೋರು ಯೂಸ್ ಮಾಡ್ತಾರೆ. ಇಲ್ಲ ಅಂದರೆ ತುಂಬ ಅಫೆಕ್ಟ್ ಆಗುತ್ತೆ ಸೀರಿಯಸ್ಲಿ ನಮಗೆ. ಓಕೆ ನಮಗೆ ತುಂಬ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಸುಮ್ಮನೆ ನಾವು ಲೈಕ್ ರನ್ ಮಾಡೋದಕ್ಕೆ ಬಿಟ್ಬಿಟ್ಟಿದ್ದೀವಿ. ಓಕೆ 150 ಜನ ರನ್ ಮಾಡ್ತಾ ಇರೋರು ಎಷ್ಟು ಚೆನ್ನಾಗಿ ರನ್ ಮಾಡ್ತಾ ಇದ್ದಾರೆ. ದೇ ಆರ್ ಗೆಟಿಂಗ್, ಅವ್ರು ರನ್ ಮಾಡ್ತಾ ಇರೋದಕ್ಕೆ ರಿವಾರ್ಡ್ ಸಿಗ್ತಾ ಇದೆ. ಇನ್ನು ಸ್ವಲ್ಪ ಜನ ಹೊಸೊಬ್ಬರಿಗೆ ಐಡಿಯಾ ಬರಲ್ಲ, ಹೋಗ್ತಾ ಐಡಿಯಾ ಬರುತ್ತೆ. ಇವತ್ತು ನೋಡಿ $10 ಪ್ರಾಫಿಟ್ ಅಂದರೆ ಇಟ್ಸ್ 0.01ಗೆ, ಅಂದರೆ 0.1ಗೆ 10,000, 0.05ಗೆ 5,000. ನೀವು ಅನಲೈಸ್ ಮಾಡಲಿಲ್ಲ, ಏನೂ ಇಲ್ಲ, ಎಲ್ಲ ಇದೇ ಪಿಕ್ ಮಾಡ್ತಾ ಇದೆ, ಎಲ್ಲ ಮಾಡ್ತಾ ಇರುತ್ತೆ. ಸೊ ದಟ್ಸ್ ವೈ ಹೇಳೋದು, ಇಂಟ್ರೆಸ್ಟ್ ಅಂದರೆ ಲೈಕ್ ಇಂಟ್ರೆಸ್ಟ್ ಇಲ್ಲ ಏನೇ ಇಲ್ಲ ಅಂದರು. ಸೊ ಪ್ಲೀಸ್ ಓಕೆ ಸುಮ್ಮನೆ ರಿಜಿಸ್ಟರ್ ಎಲ್ಲ ಆಗೋಕ್ಕೆ ಹೋಗ್ಬೇಡಿ. ನಿಮಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಲ್ ಮಾಡಿಸ್ಕೊಳ್ಳಿ ಅನ್ನೋದು ಅದೆಲ್ಲ ತುಂಬ ದೊಡ್ಡ ತಪ್ಪು. ಲಿಟ್ರಲಿ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ, ಇವಾಗ ಯಾರ್ಯಾರು ರಿಜಿಸ್ಟರ್ ಆಗಿದ್ದೀರಾ ಆ್ಯಂಡ್ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂದರು ಅಲ್ಲೆಲ್ಲ ಕಾಂಟ್ಯಾಕ್ಟರ್ಸಲ್ಲಿ ನಂಬರ್ ಎಲ್ಲ ಇರುತ್ತೆ, ಮಾಡಿ ಇಂಟ್ರೆಸ್ಟ್ ಇದೆ ಬ್ರೋ ಯೂಸ್ ಮಾಡ್ತೀವಿ ಅಂದರೆ ಮಾತ್ರ ಮಾಡಿ. ಇದು ಯಾರಿಗೂ ಫೋರ್ಸ್ ಮಾಡ್ತಾ ಇರೋದಲ್ಲ, ಏನೂ ಅಲ್ಲ. ಓಕೆ ಸುಮ್ಮನೆ ಇನ್ಸ್ಟಾಲ್ ಮಾಡಿಸ್ಕೊಂಡು ರನ್ ಮಾಡದೇ ಇದ್ರೆ ಅದು ಯೂಸ್ಲೆಸ್ಸು. ಬೇರೆಯವರಿಗೆ ಆಪರ್ಚುನಿಟಿ ಕೊಡಿ ಅಂತ ಹೇಳ್ತಾ ಇರೋದು. ಸೇಮ್ ಎಲ್ಲ ಟೈಮು ಹಿಂಗೆ ಆಗೋದು. ಆ ಫಂಡಿಂಗ್ ಅಕೌಂಟ್ ಗಿವ್ ಅವೇ ಅಂತ ಬಂದಾಗಲೂ ಅಷ್ಟೇನೆ, ಅಷ್ಟು ಜನ ರಿಜಿಸ್ಟರ್ ಆದ್ರಿ, ಅಷ್ಟೆಲ್ಲ ಕೇಳಿದ್ರಿ, ಇಟ್ಟಾಗ ಒಬ್ಬರು ಬರಲಿಲ್ಲ. 1000 ಜನದಲ್ಲಿ 600 ಜನದಲ್ಲಿ ಬಂದಿದ್ದೆ ಎವ್ರಿ ಗ್ರೂಪಲ್ಲಿ 10-20 ಜನ. ಟೈಮ್ ವೇಸ್ಟು, ಎನರ್ಜಿ ವೇಸ್ಟು, ಎಲ್ಲ ವೇಸ್ಟು. ಏನೇ ರೀಸನ್ ಇತ್ತು ಅದನ್ನು ಬಂದು ಹೇಳ್ಬೋದು, ಬ್ರೋ ಈ ಥರ ರೀಸನ್ ಇದೆ ಜಾಯ್ನ್ ಆಗೋಕ್ಕಾಗಲ್ಲ ಅಂತ. ಆಗೇನು ರೀಶೆಡ್ಯೂಲು ಏನೋ ಒಂದು ಮಾಡ್ಬೋದು. ಇಲ್ಲೂ ಹಾಗೇನೇ. ಓಕೆ ಪಾಪ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಇನ್ನು, ಅವ್ರಿಗೆಲ್ಲ ನಾವು ಇನ್ಸ್ಟಾಲೇ ಮಾಡಿಸ್ತಾರೆ. ನನಗೆ ಬೇಜಾರಾಗುತ್ತೆ ಬ್ರೋ, ವೀಕೆಂಡ್ ಬರ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ. ಬಟ್ ಇನ್ಸ್ಟಾಲ್ ಮಾಡಿಸ್ಕೊತಾ ಇರೋದ್ರಲ್ಲಿ ಅರ್ಧ ಜನ ಈ ಥರ ಸುಮ್ಮನೆ ಬಿಟ್ಬಿಟ್ಟಿದ್ದೀರಾ, ಯೂಸ್ಲೆಸ್ ಆಗೋಗ್ತಾ ಇದೆ ಅದು. ಓಕೆ ಸೊ ಅದಕ್ಕೆ ಹೇಳೋದು ಗೈಸ್, ಆಪರ್ಚುನಿಟಿ ಬೇರೆಯವ್ರದ್ದು ಕಿತ್ಕೊಳ್ಳೋಕೆ ಹೋಗ್ಬೇಡಿ. ಓಕೆ ಇದು ಲೈಫಲ್ಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆಪರ್ಚುನಿಟಿನ ಎಲ್ಲರಿಗೂ ಸಿಗಬೇಕು, ಎಲ್ಲರೂ ಯೂಸ್ ಮಾಡಬೇಕು ಅಂದರೆ, ನಮ್ಗದು ಇಷ್ಟ ಇದೆಯೋ ಇಲ್ವೋ, ನಮ್ಗೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಆ ದಾರಿ ಮಾಡಿಕೊಟ್ಬಿಡ್ಬೇಕು ಇನ್ನೊಬ್ರಿಗೆ ಯೂಸ್ ಮಾಡೋದಕ್ಕೆ. ಓಕೆ ಸೊ ದಟ್ಸ್ ವೈ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಇದರಲ್ಲಿ ಹಾರ್ಡ್ ವರ್ಕ್ ಹೋಗಿದೆ. ಓಕೆ ಲಾಟ್ ಆಫ್ ಹಾರ್ಡ್ ವರ್ಕ್ಸ್. ಈ ಥರ ರಿಸಲ್ಟನ್ನು ನೀವು ನೋಡಬೇಕಂದ್ರೆ ಇಷ್ಟು ಜೆನ್ಯೂನ್ ಆಗಿ. ಓಕೆ ನೆನ್ನೆ ಯಾರೋ ಬಂದಿದ್ರು ಬ್ರೋ, ನಾನು ಯಾರ್ದೋ ಆಲ್ಗೋ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಮಂತ್ಲಿ $130, 13,000. ನೀವೆಲ್ಲ ಅಷ್ಟಷ್ಟು ದುಡ್ಡು ಕೊಟ್ಬಿಟ್ಟಿದ್ರೆ ನಿಮಗೆ ಗೊತ್ತಾಗಿರೋದು ಇದ್ರ ವ್ಯಾಲ್ಯೂ. ಓಕೆ ಸೊ ಕೊಡ್ತಾ ಇಲ್ವಲ್ಲ ಅಷ್ಟು ದುಡ್ಡು, ಅದಕ್ಕೆ ನಿಮಗೆ ಆ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ದಟ್ಸ್ ವೈ ಗೈಸ್ ನನಗೂ ತುಂಬ ಅಂದರೆ ಬೇಜಾರಾಗೋಯ್ತು. ಯಾಕೆಂದರೆ ಲಿಟ್ರಲಿ ಇಷ್ಟೆಲ್ಲ ಹಾರ್ಡ್ ವರ್ಕ್ ಹಾಕಿ ಪಾಪ ಬೇರೆಯವ್ರಿಗೂ ಸಿಗ್ದಂಗೆ ಆಗ್ತಾ ಇದೆ. ಸಿಕ್ಕಿರೋರು ಕೂಡ ಅರ್ಧ ಜನ ರನ್ ಮಾಡ್ತಾ ಇದ್ದಾರೆ. 300 ಜನದಲ್ಲಿ 150 ಜನ ರನ್ ಮಾಡ್ತಾ ಇದ್ದಾರೆ. 150 ಜನಕ್ಕೆ ಏನು ಇಶ್ಯೂಸ್ ಇದೆ ನೀವು ಹೇಳಿದ್ರೆ, ಏನು ಇಶ್ಯೂಸ್ ಇದೆ ಅಂತ ಏನೋ ಒಂದು ಅದಕ್ಕೆ ಇದಿರುತ್ತೆ, ಲ್ಯಾಪ್ಟಾಪ್ ಇಲ್ಲ ಅಂದರೆ ಏನೋ ಒಂದು ಇರುತ್ತೆ. ಓಕೆ ಹಂಗೂ ಆಗಲಿಲ್ಲ ಅಂದರೆ ದಯವಿಟ್ಟು ಆ ಒಂದು ಜಾಗನ ಇನ್ನೊಬ್ರು ಬರ್ತಾರೆ, ಆ ಜಾಗನ ಫಿಲ್ ಮಾಡ್ಕೋತಾರೆ. ಅದು ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ ಅಂದರೆ ಇಟ್ಸ್ ಅ ಯೂಸ್ಲೆಸ್. ಹೇಳ್ತೀನಿ, ಯು ಗೈಸ್ ಲಾಸ್ಟ್ ದಿ ಆಪರ್ಚುನಿಟಿ. 260% ಆಗಿರೋ ಆಪರ್ಚುನಿಟಿ ಕಳ್ಕೊಂಡಿದ್ದೀರ. ಯಾವುದೇ ಥರ ಸ್ಟ್ರೆಸ್ ಇಲ್ಲ, ಏನಿಲ್ಲ. ಲ್ಯಾಪ್ಟಾಪ್ ಆನ್ ಆ್ಯಂಡ್ ಆಫಲ್ಲೇ ಅಷ್ಟು ಆಗಿರೋದು. ಆಪರ್ಚುನಿಟಿ ಹೋಯ್ತಾ ಮತ್ತೆ ಬರೋದಿಲ್ಲ. ಓಕೆ ಸೊ ನಾನು ಹೇಳ್ತಿದ್ದೀನಿ, ಯಾರ್ಯಾರು ಆ್ಯಕ್ಟಿವ್ ಇಟ್ಟಿಲ್ಲ ಓಕೆ ಸೊ ರಿಮೂವ್ ಮಾಡೋದಕ್ಕೆ ಹೇಳ್ತೀನಿ ಆ್ಯಕ್ಸಿಸ್ನ. ಓಕೆ ಲಿಟ್ರಲಿ ಬೇರೆಯವ್ರಿಗಾರು ಸಿಗಲಿ. ಇಲ್ಲ ಬ್ರೋ ಯೂಸ್ ಮಾಡ್ತೀನಿ ಅಂದರೆ $30, $35 ಈ ಥರ ಚಿಕ್ಕ ಕ್ಯಾಪಿಟಲ್ ಹಾಕೊಂಡು ಯೂಸ್ ಮಾಡಿ. ಪ್ರಾಫಿಟ್ ಬರುತ್ತೆ ಅಂತಲ್ಲ, ನಿಮ್ಗೊಂದು ಎಕ್ಸ್ಪೋಜರ್ ಸಿಗುತ್ತೆ. ಆಲ್ಗೋ ಅಂದರೆ ಏನು, ಆಚೆ ಯಾರು ಆಲ್ಗೋಗಳನ್ನ ಸೆಲ್ ಮಾಡೋಕೆ ಬಂದರೆ ನೀವು ಸ್ಕ್ಯಾಮ್ಗಳಾಗೋದಿಲ್ಲ. ನಿಮ್ಗೊಂದು ಎಕ್ಸ್ಪೋಜರು, ನಿಮಗೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಬೇಕು, ನೀವೇ ಒಂದು ಬಿಲ್ಡ್ ಮಾಡುವಂಥ ಸ್ಟೇಜಿಗೆ ಹೋಗ್ತೀರಾ. ಎವ್ರಿ ಡೇ ಕಲಿತಾ ಹೇಗೆ ರನ್ ಮಾಡೋದು, ಏನೇನೋ ಹೊಸ ಟೆಕ್ನಿಕ್ಗಳು ಬರ್ತಾ ಇರ್ತವೆ, VPS ಅದು ಇದು ಎಲ್ಲ ಕಲಿತಾ.
ಓಕೆ, ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿಲ್ಲ, ಅದಕ್ಕೇ ನಿಮ್ಮ ಹತ್ರ ಎಲ್ಲ 50,000 60,000 ಎಲ್ಲದರಲ್ಲೂ ಕಿತ್ಕೊಳ್ಳೋದು. ಈ ಥರ ಇರಬಾರ್ದು. ಓಕೆ, ಚೇಂಜ್ ಆರ್ ಬೇರೆಯವರಿಗೆ ಆಪರ್ಚುನಿಟಿ ಮಾಡಿಕೊಡಿ, ಬಿಟ್ಕೊಡಿ. ಓಕೆನಾ, ಸಿಂಪಲ್ ರೂಲ್ ಇದು. ಹೋಪ್ ಗೈಸ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಎಲ್ಲ ಸಿಗೋಣ ನಾಳೆ. ಬಾಯ್ ಬಾಯ್.